ನಮಸ್ಕಾರ. ಬೆಳಗ್ಗೆಯಿಂದ ಬಿಸಿಬೇಳೆಬಾತು, ದೋಸೆ, ಚಟ್ನಿ ಎಲ್ಲ ಆಗಿತ್ತು. ಇವತ್ತೇನಪ್ಪ ಏನು ವಿಶೇಷ ವಿಡಿಯೋದಲ್ಲಿ ಅಂತಂದರೆ ಲೈವ್ ಬಗ್ಗೆ ಕೆಲವೊಂದು ವಿಷಯ ಮಾತಾಡಬೇಕಾಗಿತ್ತು. ಲೈವ್ ಎಲ್ಲಿ ನೋಡಿದ್ರೂ ಲೈವ್ ಬಗ್ಗೆನೇ ಒಂದು ವಿಶೇಷ. ಎಲ್ಲರೂ ಲೈವ್ ಮಾಡ್ತೀವಿ, ಹಾಗೆ ಲೈವಿಂದ ವಾಚ್ ಅವರ್ಸ್ ಸಿಗುತ್ತೆ. ಆಮೇಲೆ ಹೆಚ್ಚಿನದಾಗಿ ನಮಗೆ ಅಲ್ಲಿ ಒಂದು ಫ್ರೆಂಡ್ಶಿಪ್ಪು ಸಿಗ್ತಾರೆ, ಫ್ರೆಂಡ್ಸ್ ಎಲ್ಲ ಸಿಗ್ತಾರೆ, ಒಬ್ರಿಗೊಬ್ಬರು ಫ್ರೆಂಡ್ಸ್ ಆಗ್ತೀವಿ. ತುಂಬ ಒಂಥರ ಏನೋ ಮನೆಯವರೇನೋ ಅನ್ಸ್ಕೊಂಡ್ಬಿಡ್ತೀವಿ ಲೈವ್ ಮಾಡಿದಾಗೆ. ಆಮೇಲೆ ಏನಪ್ಪ ಅಂತಂದರೆ ನಾವು ಲೈವ್ಗೆ ಹೋದರೆ ಮಾತ್ರ ಅವ್ರು ಬರೋದು, ಅದನ್ನು ತಿಳ್ಕೊಬೇಕು. ಟೈಮಿಂಗ್ ಸಹ ಹೇಳಿರ್ತೀವಿ ನಾವು. ಒಂದೇ ಹೇಳ್ತೀನಿ ನಾನು, 7:30 ನೈಟ್ ಲೈವ್ ಇದೆ ಬನ್ನಿ ಅಂತಂದೇಳಿ ಕರೆದಿರ್ತೀನಿ. ಕೆಲವರು ಪಾಪ ಅಟ್ ಎ ಟೈಮು 7:30 ಶುರು ಆಗ್ತಿದ್ದಂಗೆ ಎಲ್ಲರೂ ಬರ್ತಾರೆ, ಸಪೋರ್ಟ್ ಮಾಡ್ತಾರೆ, ಸಪೋರ್ಟ್ ಮೆಸೇಜ್ ಹಾಕ್ತಾರೆ. ಕೆಲವೊಂದು ಹಾಗೆ ಕಾಮಿಡಿಯಾಗಿ ಮಾತಾಡ್ತೀವಿ. ಆದರೆ ಇನ್ನೂ ಕೆಲವ್ರು ಇರ್ತಾರಲ್ಲ, ಎಷ್ಟು ಅವ್ರ ಲೈವ್ ನೀವು ಎಷ್ಟು ಸಲನಾರ ಹೋಗಿ ಒಟ್ಟ ಬರೋದಿಲ್ಲ ಅವರು. ಬರ್ತೀನಮ್ಮ ನಾವಾದ್ರೂ ಅಷ್ಟೇ. ಒಂದು ಸತಿ ಹೋಗಿ ಕರೆದಿರ್ತೀವ 7:30 ಬನ್ನಿ ಅಂತಂದು, ತಿರ್ಗಾ ಮತ್ತೆ ಹೋಗಿರ್ತೀವಿ. ಕಂಟಿನ್ಯೂಸ್ 3-4 ದಿವಸ ಹೋಗೇ ಇರ್ತೀವಿ ನಾವು ಅವ್ರ ಲೈವ್ಗೆ. ಬಟ್ ಅವ್ರು ಬರೆದಾಗ ಏನಾಗುತ್ತೆ, ಬೇಜಾರು ಬಂದ್ಬಿಡುತ್ತೆ. ಅದಕ್ಕೋಸ್ಕರ ಲೈವೇ ಬೇಡೇನಪ್ಪ. ನಾವು ಅಷ್ಟು ಸಲ ಹೋಗಿ ಅವ್ರಿಗೆ ಮೆಸೇಜ್ ಹಾಕ್ತೀವಿ, ಅವ್ರು ಒಂದು ಸಲನೂ ನಮಗೆ ಸಪೋರ್ಟ್ ಮಾಡ್ಲಿಕ್ಕೆ ಬರೋದಿಲ್ಲಲ್ಲ ಅಂತಂದು. ಇನ್ನು ಕೆಲವೊಂದು ದೊಡ್ಡ ಯೂಟ್ಯೂಬರ್ಸು ಏನು ಮಾಡ್ತಾರೆ, ಲೈವ್ ಮಾಡ್ತಾರೆ. ಬಟ್ ಅವ್ರು ಮಾತ್ರ ಯಾರ ಲೈವ್ಗೂ ಹೋಗಲ್ಲ. ಅವ್ರಿಗೆ ಮಾತ್ರ ಸುಮಾರು ಜನ ಇದ್ದೇ ಇರ್ತಾರೆ. ಅಲ್ಲ, ಇರಲಿ ಪಾಪ. ಕೆಲವೊಬ್ರಿಗೆ ಹೊಸದಾಗಿ ಯೂಟ್ಯೂಬ್ ಮಾಡ್ತಿರ್ತಾರಲ್ಲ, ಅವ್ರಿಗೆ ಸಪೋರ್ಟ್ ಮಾಡ್ಬೇಕು ತಾನೆ. ನಾವು ಮಾಡಬೇಕು, ಅವರು ಮಾಡಬೇಕು. ಹಾಗಲ್ಲ, ಓನ್ಲಿ ಏನಾಗುತ್ತೆ ಅಂತಂದರೆ ನಾವು ಅಷ್ಟೇ ಮಾಡೋದಾಗುತ್ತೆ, ಅವ್ರು ಬರೋದೇ ಇಲ್ಲ. ಕೆಲವ್ರು ಬಿಡಿ ಒಂಥರ ಪ್ರಿನ್ಸಿಪಲ್, ನಾವು ಹೋದ ತಕ್ಷಣ ಅವ್ರು ಬಂದು ನಮಗೆ ಸಪೋರ್ಟ್ ಮಾಡ್ತಾರೆ. ಇಲ್ಲಾಂದರೆ ಇಲ್ಲಮ್ಮ ಇವತ್ತು ಬರಲಿಕ್ಕೆ ಆಗೋದಿಲ್ಲ, ನಾಳೆ ಬರ್ತೀನಿ ಅಂತಂದೇಳಿ ಅವ್ರದ್ದೇನು ಸಮಸ್ಯೆ ಇರುತ್ತೆ ಅದನ್ನ ಹೇಳ್ಕೊತಾರೆ. ಅದನ್ನ ಅಂಥದ್ದು. ಅದ್ರ ಇನ್ನೂ ಕೆಲವರು ನೋಡಿಯಪ್ಪ, ನಾನು ನೋಡಿದ್ದೀನಲ್ಲ, ಎಷ್ಟು ಸಲ ನಾವು ಹೋಗಿ ಸಪೋರ್ಟ್ ಮಾಡಿದ್ರು ಬರೋದೇ ಇಲ್ಲ ಅವರು. ಅದೇನೋ ಗೊತ್ತಿಲ್ಲ. ಇಲ್ಲ ಏಕ್ದಮ್ ನಾವು ಬರಲ್ಲ ಅಂತಂದು ಮೆಸೇಜ್ ಹಾಕ್ಬಿಟ್ರೆ ಮುಗಿದು ಹೋಗುತ್ತಲ್ವ. ನಾವೇ ಹೋಗ್ತೀವಿ. ಬಟ್ ಅವ್ರು ಬರೆದಾಗ ಒಂಥರ ಮನಸ್ಸಿಗೆ ಬೇಜಾರಾಗುತ್ತಲ್ವ. ದಯವಿಟ್ಟು ಹಾಗೆ ಮಾಡಬೇಡಿ. ಎಲ್ಲರೂ ಯೂಟ್ಯೂಬ್ನಿಂದ ಒಂದು ಏನೋ ಆಸೆ ಇಟ್ಕೊಂಡೇ ಯೂಟ್ಯೂಬ್ ಮಾಡಿರ್ತಾರೆ. ಎಲ್ಲರೂ ಒಬ್ರಿಗೊಬ್ಬರು ಲೈವ್ಗೆ ಸಪೋರ್ಟ್ ಮಾಡಿ. ಹಾಗೆ ಲೈವ್ಗೆ ಹೋಗೋಕ್ಕಾಗದೇ ಇರೋರು ದಯವಿಟ್ಟು ಅವರ ಲಾಂಗ್ ವಿಡಿಯೋ ನೋಡಿ ಸಪೋರ್ಟ್ ಮಾಡಿದ್ದೀವಿ ಅಂತಂದಾದರೆ ಹೇಳಿ. ನಾನಾದರೂ ಅಷ್ಟೇ ಹೋಗ್ತೀನಿ. ನನ್ನ ಲೈವ್ಗೆ ಯಾರು ಬರ್ತಾರೋ ಕರೆಕ್ಟಾಗಿ ಹೋಗಿ ಸಪೋರ್ಟ್ ಮಾಡಿ ಬರ್ತೀನಿ. ಇಲ್ಲ ಅಂತಂದ್ರೆ ಅಟ್ಲೀಸ್ಟ್ ನಾನು ಹೋಗೋಕ್ಕಾಗಲಿಲ್ಲ ಅಂತಂದ್ರೂ ವೀಡಿಯೋನ ಅವ್ರ ಲಾಂಗ್ ವೀಡಿಯೋಸ್ ಆಗಲಿ, ಶಾರ್ಟ್ ನಮ್ದು ಏನು ಒಟ್ಟು ಅವ್ರದ್ದು ಶಾರ್ಟ್ ವೀಡಿಯೋಸ್ ಆಗಲಿ ನೋಡಿ ಸಪೋರ್ಟ್ ಮಾಡಿ. ಬರಲಿಕ್ಕಾಗಲಿಲ್ಲ ನಮಗೆ, ಅದಕ್ಕೆ ನಾನು ಸಪೋರ್ಟ್ ಮಾಡಿದ್ದೀನಿ ಅಂತಂದೇಳಿ ಮೆಸೇಜ್ ಹಾಕಿ ಬಂದಿರ್ತೀನಿ, ಕಮೆಂಟ್ ಹಾಕಿ ಬಂದಿರ್ತೀನಿ ನಾನು. ನೋಡಿ, ದಯವಿಟ್ಟು ಆ ಥರ ಮಾಡಬೇಡಿ. ಯಾಕೆ ನಂದೊಬ್ಬಗಳದೇ ಅಂತ ಹೇಳ್ತಾ ಇಲ್ಲ ನಾನು. ದಯವಿಟ್ಟು ಎಲ್ಲರೂ ಹೋಗಿ ಒಬ್ರಿಗೊಬ್ರು ಲೈವ್ ಸಪೋರ್ಟ್ ಮಾಡಿ. ಎಲ್ಲರೂ ಏನಾದರೂ ಒಂದು ಬೆಳಕು ಕಾಣಬೇಕು ಅಂತ ಯೂಟ್ಯೂಬ್ ಚಾನಲಿಗೆ ಬಂದಿರ್ತಾರೆ. ದೊಡ್ಡ ಯೂಟ್ಯೂಬ್ ಇದಕ್ಕೂ ಹೋಗಿ ನೀವು ಬೇಡ ಅನ್ನಲ್ಲ. ಬಟ್ ಅವ್ರು ಸಪೋರ್ಟ್ ಬರ್ತಾರೆಲ್ಲ ನನಗಂತೂ ಗೊತ್ತಿಲ್ಲ. ಆದರೂ ನೋಡಿ, ಫಸ್ಟು ಹೊಸದಾಗಿ ಮಾಡಿರೋರಿಗೂ ಸಪೋರ್ಟ್ ಮಾಡಿ. ನಿಮ್ಮ ಕೈಲಿ ಎಷ್ಟು ಸಾಧ್ಯನೋ ಅಷ್ಟು ಸಪೋರ್ಟ್ ಮಾಡಿ. ಒಬ್ಬರನ್ನೊಬ್ಬರು ಬೆಳೆಸ್ಬೇಕು ಅನ್ನೋ ಒಂದು ಉದ್ದೇಶನೇ ಯೂಟ್ಯೂಬ್ ಚಾನಲ್ಲು. ಯಾಕಂದರೆ YT ಅವರು ಎಲ್ಲೋ ಇರ್ತಾರೆ, ಅವ್ರೇನು ಎತ್ತ ಅನ್ನೋದು ನಮಗೂ ಗೊತ್ತಾಗಲ್ಲ. ನೋಡಿ ಸ್ನೇಹಿತರೆ, ಇದೇ ಒಂದು ವಿಷಯ ಲೈವ್ ಬಗ್ಗೆ ಹೇಳಬೇಕಾಗಿತ್ತು. ಹಾಗೆ ನೋಡಿ, ಸಬ್ಸ್ಕ್ರೈಬ್ ಆಗೋಬೇಕಾದ್ರೆ ದಯವಿಟ್ಟು ಅದು ಅವ್ರದ್ದು ಒಂದು ವಿಡಿಯೋ ನೋಡಿ ಆಮೇಲೆ ಕಮೆಂಟ್ ಹಾಕಿ. ಕೆಲವರು ಸಬ್ಸ್ಕ್ರೈಬರ್ ಆಗ್ತೀರಾ, ಬಟ್ ವಿಡಿಯೋನೇ ನೋಡಲ್ಲ. ಸಬ್ ಆಗಿ ಅಂದ ತಕ್ಷಣ ಲೈವ್ನಲ್ಲಿ ಹೋಗ್ತೀರಾ, ಸಬ್ ಆಗ್ತೀರಾ, ಬರ್ತೀರಾ, ಅದು ಇಮ್ಮಿಡಿಯೇಟಾಗಿ ಲೆಸ್ ಆಗಿಬಿಡುತ್ತೆ. ಅದಕ್ಕೆ ಹಾಗೆ ಮಾಡಬೇಡಿ. ಯಾಕಂದರೆ ಯೂಟ್ಯೂಬ್ ಚಾನಲಲ್ಲಿ ವಿಡಿಯೋ ಮಾಡೋದು ಎಷ್ಟು ಕಷ್ಟ, ವಿಡಿಯೋ ಎಡಿಟ್ ಮಾಡೋದು ಎಷ್ಟು ಕಷ್ಟ, ಅದನ್ನು ನಾವು ಅಟ್ ಎ ಟೈಮ್ ಹಾಕೋದು ಎಷ್ಟು ಕಷ್ಟ ಅಂತಂದೇಳಿ ಎಲ್ರಿಗೂ ಗೊತ್ತಿರೋ ಅಂಥ ವಿಚಾರನೇ. ಅದಕ್ಕೆ ಲೈವ್ ಬಗ್ಗೆ ಕೆಲವೊಂದು ವಿಷಯ ಮಾತಾಡಬೇಕಾಗಿತ್ತು. ಒಬ್ರಿಗೊಬ್ಬರು ಹೋದಾಗ ದಯವಿಟ್ಟು ಅಟ್ಲೀಸ್ಟ್ ಒಂದು 10 ನಿಮಿಷನಾದರೂ ಒಬ್ರಿಗೆ ಸಪೋರ್ಟ್ ಮಾಡಿ. ನೀವು 10 ನಿಮಿಷ ಇಲ್ಲ, ಆನಲ್ಲಿದ್ದಾದರೂ ಸಪೋರ್ಟ್ ಮಾಡಿ. ಆನಲ್ಲಿ ಇರ್ತೀವಿ ಅಂತನಾದರೂ ಹೇಳಿ. ಇಲ್ಲ ಬಂದು ಹೋಗಿ ಕೆಲವ್ರು ಬರ್ತಾರೆ, ಕೆಲವರು ಒಂದೇ ಮೆಸೇಜ್ ಹಾಯ್ ಅಂತ ಬರ್ತಾರೆ, ಬಾಯ್ ಅಂತ ಹೇಳೋಗ್ತಾರೆ. ಆ ಥರ ಮಾಡಬೇಡಿ. ಯಾಕಂದರೆ 10 ನಿಮಿಷನಾದರೂ ಸಪೋರ್ಟ್ ಮಾಡಿ, ಅವ್ರಿಗೆ ಅನುಕೂಲ ಆಗುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಬಹುಶಃ ಕಡಿಮೆ ಅನ್ನಿಸ್ಬೋದು ಇದು ವಿಡಿಯೋ. ಬೆಳಗ್ಗೆ ಬೆಳಗ್ಗೆ ದೋಸೆ ಚಟ್ನಿ ಮಾಡಿದ್ವಿ. ಹಾಗೆ ಮಧ್ಯಾಹ್ನ ಬಿಸಿಬೇಳೆಬಾತು. ಈ ಬಿಸಿಲಿಗೆ ಮಳೆ ಬರುತ್ತೆ, ಒಂದೊಂದು ಸಲ ಮೋಡ ಆಗುತ್ತೆ, ಬಿಸಿಲು ಬೀಳುತ್ತೆ. ಸಿಲಿಂಡರ್ ಬೇರೆ ತುಂಬ ಪ್ರಾಬ್ಲಮ್ ಇದೆ ಅಲ್ವಾ. ಆದಷ್ಟು ಸಿಲಿಂಡರ್ನ ನೋಡಿ ಬಳಸಿ.
ಎಷ್ಟು ಸಾಧ್ಯನೋ ಅಷ್ಟು ಅಡುಗೆ ಮಾಡ್ಕೊಂಡು ಊಟ ಮಾಡಲೇಬೇಕು. ಎಲ್ಲದನ್ನೂ ನೀವು ರೆಡಿ ಮಾಡಿ ಇಟ್ಕೊಂಡು ಅಡುಗೆ ಶುರು ಮಾಡಿದೆ. ಒನ್ ಬೈ ಒನ್ ಇಟ್ಟೆ ಅಂತಂದ್ರೆ ಅಷ್ಟು ಸಿಲಿಂಡ್ರ್ ವೇಸ್ಟ್ ಆಗೋಲ್ಲ ನಮಗೆ. ನಾನು ಟ್ರೈ ಮಾಡಿದ್ದೀನಿ ಆ ಥರ. ಒಂದು ಸಲ ಆನ್ ಮಾಡಿ ಒಂದೇನೋ ಒಂದು ಮಾಡೋದು, ಆಮೇಲೆ ಅದನ್ನು ಆಫ್ ಮಾಡಿ ಮತ್ತೊಂದು ಮಾಡೋದು, ಆ ಥರ ಮಾಡಬೇಡಿ. ಯಾಕಂದರೆ ಸಿಲಿಂಡ್ರದ್ದು ಅಭಾವ ಇರೋದ್ರಿಂದ ಹೇಳ್ತಾ ಇದ್ದೀನಿ. ಆದಷ್ಟು ನಾವು ಹೆಣ್ಮಕ್ಳು ಕೈ ಎಷ್ಟು ಸಾಧ್ಯನೋ ಅಷ್ಟು ಸಿಲಿಂಡರ್ನ ಉಳಿಸಿ ಒಂದು ತಿಂಗಳು ಬರೋದನ್ನು ಅಟ್ಲೀಸ್ಟ್ 1.5 ತಿಂಗಳಾದರೂ ಬರೋ ಹಾಗೆ ಮಾಡೋಣ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಎಲ್ರಿಗೂ ನಮಸ್ಕಾರ. ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳನ್ನು ಹೇಳಿದ್ದೀನಿ. ಯುಗಾದಿ ಹಬ್ಬದ ಕೆಲವೊಂದು ಡೀಟೇಲ್ಸ್ ಹಾಕಿದ್ದೀನಿ ನಾನೇ. ಎಲ್ಲರಿಗೂ ನಮಸ್ಕಾರ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಭಾನುವಾರ ಬೆಳಗ್ಗೆ 10 ಗಂಟೆಗೆ ನನ್ನ ಲೈವ್ ಇರುತ್ತೆ. ದಯವಿಟ್ಟು ಅಟೆಂಡ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಮೆಸೇಜ್ ಹಾಕಿ ಅಂತ ಹೇಳ್ತಾ ಎಲ್ಲರಿಗೂ ನಮಸ್ಕಾರಗಳು. ಎಲ್ಲರಿಗೂ ಧನ್ಯವಾದಗಳು.